KCT ಆಪ್ಷನ್ ಟ್ರೀ ಕಂಪ್ಲೀಟ್ ಆದ್ಮೇಲೆ ತುಂಬಾ ಸ್ಟೂಡೆಂಟ್ಸ್ ಗೆ ಡೌಟ್ ಇರೋದೇನು ಅಂತ ಹೇಳಿದ್ರೆ ನನಗೆ ಮಾಕ್ ರೌಂಡ್ ಅಲ್ಲಿ ಸಿಕ್ಕಿರೋ ಸೀಟು ಫಸ್ಟ್ ರೌಂಡ್ ಅಲ್ಲಿ ಸಿಗುತ್ತಾ. ಈಗ ನಾನು ಏನೂ ಚೇಂಜಸ್ ಮಾಡಿಲ್ಲ, ಸೊ ನನಗೆ ಮಾಕ್ ರೌಂಡ್ ಅಲ್ಲಿ ಏನ್ ಸಿಕ್ಕಿತ್ತು ಸೇಮ್ ಕಾಲೇಜ್ ಸಿಗುತ್ತಾ. ನಾನು ಒಂದಷ್ಟು ಚೇಂಜಸ್ ಮಾಡಿದೀನಿ, ಈಗ ಮಾಕ್ ರೌಂಡ್ ಅಲ್ಲಿ ಸಿಕ್ಕಿರೋ ಕಾಲೇಜ್ಗಿಂತ ಬೆಟರ್ ಕಾಲೇಜ್ ಸಿಗುತ್ತಾ. ಈಗ ನನಗೆ ಮಾಕ್ ರೌಂಡ್ ಅಲ್ಲಿ ಸೀಟೇ ಸಿಕ್ಕಿಲ್ಲ, ಸೊ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಗೋ ಚಾನ್ಸಸ್ ಇದೆಯಾ, ಈ ರೀತಿ ಡೌಟ್ಸ್ ಇರುತ್ತೆ ಅಲ್ವಾ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಆದ್ರಿಂದ ಎಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದ್ರೆ ನೆಕ್ಸ್ಟ್ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕ ಇದೇ ರೀತಿ ಕಂಪ್ಲೀಟ್ ಆಗಿ ಗೈಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಯಾವೆಲ್ಲ ಕಾಲೇಜ್ ಸಿಕ್ಕಿದೆ ಮತ್ತೆ ಯಾವ ಬ್ರಾಂಚ್ ಸಿಕ್ಕಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಯಾವ ಕಾಲೇಜ್ ಯಾವ ಬ್ರಾಂಚ್ ಸಿಕ್ಕಿದೆ ಅಂತ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೀವು ಆಪ್ಷನ್ ಕರೆಕ್ಟ್ ಆಗಿ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತ ನಿಮ್ಗೆ ಯಾವ್ದಾದ್ರು ಒಂದು ಕಾಲೇಜ್ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ಲಾಸ್ಟ್ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ 10,000 ಗಿಂತ ಜಾಸ್ತಿ ಸೀಟ್ಸ್ ಇನ್ನೂ ಫಿಲ್ ಆಗಿರ್ಲಿಲ್ಲ, ಸೊ ವೇಕೆನ್ಸಿ ಇತ್ತು. ಆದ್ರಿಂದ ಸೀಟ್ಸ್ ಮಿಕ್ಕುತ್ತೆ. ಸೊ ನೀವು ಕರೆಕ್ಟ್ ಆಗಿ ಆಪ್ಷನ್ ಮಾಡಿದ್ರೆ ಮಾತ್ರ ನಿಮ್ಗೆ ಸೀಟ್ ಸಿಗೋದು. ಅಂಡ್ ಮಿಕ್ಕಿದ ಸೀಟು ಅಂತ ಹೇಳಿದ್ನಲ್ಲ, ಸೊ ವೇಕೆನ್ಸಿ ಇತ್ತು ಅಂತ, ಅದು ಟಾಪ್ ಕಾಲೇಜ್ ಅಲ್ಲಿ ಇರೋದಿಲ್ಲ. ಸೊ ಟೈರ್ 3 ಅಥವಾ ಟೈರ್ 2 ಕಾಲೇಜ್ ಆಗಿರ್ಬೋದು. ಅದರಿಂದ ಕರೆಕ್ಟ್ ಆಗಿ ಆಪ್ಷನ್ ಮಾಡಿದ್ರೆ ಖಂಡಿತ ನಿಮ್ಗೆ ಕಾಲೇಜ್ ಸಿಕ್ಕೇ ಸಿಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನಿಮ್ ರ್ಯಾಂಕ್ ತಕ್ಕಂತೆ ಯಾವ ಕಾಲೇಜ್ ಸಿಗ್ಬೋದು ಅಂತ ತಿಳ್ಕೊಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಏನಿಲ್ಲ, ಅಲ್ಲಿ ಜಸ್ಟ್ ನಿಮ್ಮ ನೇಮು ಮತ್ತೆ ನಿಮ್ಮ KCT ರ್ಯಾಂಕು ಮತ್ತೆ ನಿಮ್ದು ಯಾವ ಕೆಟಗರಿ ಮತ್ತೆ ನಿಮ್ಗೆ ಯಾವೆಲ್ಲ ಬ್ರಾಂಚಸ್ ಬೇಕು ಅದನ್ನ ಸೆಲೆಕ್ಟ್ ಮಾಡಿದ್ರೆ ಫ್ರೀ ಆಗಿ ಲಾಸ್ಟ್ ಇಯರ್ ಪ್ರಕಾರ ನಿಮ್ಗೆ ಯಾವೆಲ್ಲ ಕಾಲೇಜ್ ಸಿಗ್ಬೋದು ಅಂತ ಪ್ರೆಡಿಕ್ಟ್ ಮಾಡ್ತಾರೆ. ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಕ್ಲಿಕ್ ಮಾಡಿ ಚೆಕ್ ಮಾಡಿ. ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ತುಂಬಾ ಸ್ಟೂಡೆಂಟ್ಸ್ ಗೆ ಡೌಟ್ ಇರೋದೇನು ಅಂತ ಹೇಳಿದ್ರೆ, ನಾನು ಈಗ ಮಾಕ್ ರೌಂಡ್ ಅಲ್ಲಿ ಏನೂ ಚೇಂಜಸ್ ಮಾಡಿಲ್ಲ, ಸೊ ನನಗೆ ಮಾಕ್ ರೌಂಡ್ ಅಲ್ಲಿ ಏನ್ ಸಿಕ್ಕಿತ್ತು ಅದೇ ಒಂದು ಕಾಲೇಜ್ ಫಸ್ಟ್ ರೌಂಡ್ ಅಲ್ಲಿ ಸಿಗುತ್ತಾ, ಈ ರೀತಿ ಡೌಟ್ಸ್ ನ ಕೇಳ್ತಾ ಇದೀರಲ್ವಾ. ಸೊ ನಿಮ್ಗೆ ಸಿಗೋ ಚಾನ್ಸಸ್ ಇದೆ, ಬಟ್ ಚೇಂಜ್ ಆದ್ರೂ ಆಗ್ಬೋದು. ಯಾಕಂದ್ರೆ ನೀವೇನು ಚೇಂಜಸ್ ಮಾಡಿರಲ್ಲ, ಬಟ್ ಬೇರೆ ಸ್ಟೂಡೆಂಟ್ಸ್ ಚೇಂಜಸ್ ನ ಮಾಡಿರ್ತಾರೆ. ಸೊ ಆ ಒಂದು ರೀಸನ್ ಇಂದ ನಿಮ್ಗೆ ಮಾಕ್ ರೌಂಡ್ ಅಲ್ಲಿ ಏನ್ ಸಿಕ್ಕಿರುತ್ತೆ ಅದು ಚೇಂಜ್ ಆದ್ರೂ ಆಗ್ಬೋದು. ಅಟ್ಲೀಸ್ಟ್ ಫಸ್ಟ್ ರೌಂಡ್ ಅಲ್ಲಿ ಸಿಗ್ಲಿಲ್ಲ ಅಂದ್ರೂ ಕೂಡ ಸೆಕೆಂಡ್ ರೌಂಡ್ ಅಲ್ಲಿ ಸಿಗೋ ಚಾನ್ಸಸ್ ಇದೆ. ಯಾಕಂದ್ರೆ ಕಟ್ ಆಫ್ ವೇಕೆನ್ಸಿ ಇತ್ತು ಅಂತ ಹೇಳಿದ್ರೆ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ ಅಲ್ವಾ. ಆದ್ರಿಂದ ನೀವು ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು ಚಾಯ್ಸ್ ಇಂಟರ್ವ್ಯೂ ಬಗ್ಗೆ ಎಲ್ಲ ತಿಳ್ಕೊಳ್ಳಿ. ಆವಾಗ ನಿಮ್ಗೆ ಯಾವ್ದೇ ರೀತಿ ಕನ್ಫ್ಯೂಷನ್ಸ್ ಇರಲ್ಲ. ಓಕೆನಾ. ಈಗ ನಿಮ್ಗೆ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತೆ. ಸೊ ನೀವು ಮಾಕ್ ರೌಂಡ್ ಅಲ್ಲಿ ಏನೋ ಮಿಸ್ಟೇಕ್ಸ್ ಮಾಡಿ ಆಪ್ಷನ್ ಕರೆಕ್ಟ್ ಆಗಿ ಮಾಡಿರಲ್ಲ, ಜಾಸ್ತಿ ಕಾಲೇಜ್ ನ ಆಡ್ ಮಾಡಿರಲ್ಲ, ನಿಮ್ಗೆ ಸೀಟ್ ಸಿಕ್ಕಿರಲ್ಲ. ಬಟ್ ಈಗ ನೀವು ಮಾಕ್ ರೌಂಡ್ ಕಟ್ ಆಫ್ ನ ನೋಡ್ಕೊಂಡು ಆಪ್ಷನ್ ಫಸ್ಟ್ ರೌಂಡ್ ಗೆ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತ ನಿಮ್ಗೆ ಮಾಕ್ ರೌಂಡ್ ಅಲ್ಲಿ ಸೀಟ್ ಸಿಗ್ಲಿಲ್ಲ ಅಂದ್ರೂ ಕೂಡ ಫಸ್ಟ್ ರೌಂಡ್ ಅಲ್ಲಿ ಸಿಗೋ ಚಾನ್ಸಸ್ ಇದೆ. ಬಟ್ ನೀವು ಜಾಸ್ತಿ ಕಾಲೇಜ್ ನ ಆಡ್ ಮಾಡಿರ್ಬೇಕು, ಮತ್ತೆ ನೀವೇನ್ ಕಾಲೇಜ್ ನ ಆಡ್ ಮಾಡಿರ್ತೀರಾ ಅದು ಕಟ್ ಆಫ್ ರೆಫರ್ ಮಾಡ್ಕೊಂಡು, ಸೊ ಆ ಕಾಲೇಜ್ ಕಟ್ ಆಫ್ ಎಷ್ಟಿದೆ, ನಿಮ್ ರ್ಯಾಂಕ್ ಎಷ್ಟಿದೆ, ಸೊ ಅದೆಲ್ಲ ನಾಲೆಡ್ಜ್ ಇಟ್ಕೊಂಡು ಆಪ್ಷನ್ ಮಾಡಿದ್ರೆ ಖಂಡಿತ ನಿಮ್ಗೆ ಮಾಕ್ ರೌಂಡ್ ಅಲ್ಲಿ ಸಿಗೋ ಚಾನ್ಸಸ್ ಇದೆ. ಓಕೆನಾ. ಸೊ ಈಗ ನೀವೇನಾದ್ರೂ ಮಾಕ್ ರೌಂಡ್ ಅಲ್ಲಿ ಯಾವ್ದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ, ಬಟ್ ಅದಕ್ಕಿಂತ ಬೆಟರ್ ಕಾಲೇಜ್ ನಿಮ್ಮ ಆಪ್ಷನ್ ಲಿಸ್ಟ್ ಅಲ್ಲಿ ಇದೆ, ಅದು ನನಗೆ ಸಿಗೋ ಚಾನ್ಸಸ್ ಇದೆಯಾ, ಈ ರೀತಿ ಡೌಟ್ಸ್ ಇರುತ್ತೆ ಅಲ್ವಾ. ಸೊ ಖಂಡಿತ ಆ ಒಂದು ಕಾಲೇಜ್ ನಿಮ್ಗೆ ಸಿಗ್ಬೋದು. ಯಾಕಂದ್ರೆ ಕಟ್ ಆಫ್ ವೇರಿಯೇಷನ್ಸ್ ಆಗೇ ಆಗುತ್ತೆ ಸ್ವಲ್ಪನಾದ್ರೂ. ನಿಮ್ಮ ರ್ಯಾಂಕ್ ಚೆನ್ನಾಗಿದ್ದು ಈಗ ನೀವೇನ್ ಮಾಡಿರ್ತೀರಾ, RV ಕಾಲೇಜಲ್ಲಿ ಎಲ್ಲಾ ಬ್ರಾಂಚಸ್ ನ ಹಾಕೊಂಡಿರ್ತೀರಾ. ಸೊ ನಿಮ್ಮ ರ್ಯಾಂಕು ಒಂದು 5,000 to 10,000 ಇದೆ ಅಂತ ಅನ್ಕೊಳ್ಳಿ. ಸೊ ಅದು ಚೆನ್ನಾಗಿರೋ ರ್ಯಾಂಕ್. ಬಟ್ ನಿಮ್ಗೆ CS ಬೇಕು, ನೀವೇನ್ ಮಾಡಿರ್ತೀರಾ, ಆ ಒಂದು RV ಕಾಲೇಜು ಟಾಪ್ ಕಾಲೇಜ್ ಅನ್ಕೊಂಡು ಅದ್ರಲ್ಲಿ ಇರೋ ಎಲ್ಲಾ ಬ್ರಾಂಚಸ್ ಹಾಕ್ತೀರಾ. CS, AML, EC, EEE, ಮೆಕ್ಯಾನಿಕಲ್, ಸಿವಿಲ್ ಎಲ್ಲ ಹಾಕಿರ್ತೀರಾ. ಅವಾಗ ಏನಾಗಿರುತ್ತೆ, ನಿಮ್ಗೆ ಅಟ್ಲೀಸ್ಟ್ RV ಸಿಗ್ಲಿಲ್ಲ ಅಂದ್ರೆ BMS, PES ಈ ರೀತಿ ಟಾಪ್ ಕಾಲೇಜ್ ಅಲ್ಲಿ CS ಸಿಗ್ಬಹುದು. ನಿಮ್ಗೆ ಏನಾಗುತ್ತೆ, ಮೆಕ್ಯಾನಿಕಲ್ ಅಥವಾ ಸಿವಿಲ್ ಎಲ್ಲಾದ್ರೂ ಲಾಕ್ ಆಗುತ್ತೆ. ಸೊ ಅವಾಗ ನೀವು ಮಾಕ್ ರೌಂಡ್ ರಿಸಲ್ಟ್ ನೋಡ್ತೀರಾ, ಅಲ್ಲಿ ನಿಮ್ಮ ಮಿಸ್ಟೇಕ್ಸ್ ನಿಮ್ಗೆ ಗೊತ್ತಾದಾಗ ನೀವೇನ್ ಮಾಡ್ತೀರಾ, ಅದನ್ನ ಡಿಲೀಟ್ ಮಾಡ್ತೀರಾ ಮೆಕ್ಯಾನಿಕಲ್. ಸೊ ಅವಾಗ ಏನಾಗುತ್ತೆ, BMS ಕಾಲೇಜಲ್ಲಿ ನಿಮ್ಗೆ CS ಸಿಗ್ಬೋದು. ಸೊ ಈ ರೀತಿ ಚೇಂಜಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇನ್ನೊಬ್ಬ ಸ್ಟೂಡೆಂಟ್ ಗೆ ಯಾರು ಮೆಕ್ಯಾನಿಕಲ್ ಬೇಕಾಗಿರುತ್ತೆ ಅವ್ರಿಗೆ RV ಕಾಲೇಜಲ್ಲಿ ಮೆಕ್ಯಾನಿಕಲ್ ಅಲಾಟ್ ಆಗುತ್ತೆ. ಈ ರೀತಿ ವರ್ಕ್ ಆಗೋದು. ಸೊ ನಿಮ್ಗೆ ಇನ್ನೊಂದಷ್ಟು ಈಗ ಮಾಕ್ ರೌಂಡ್ ಕಟ್ ಆಫ್ ವೇರಿಯೇಷನ್ಸ್ ಎಷ್ಟಾಗ್ಬೋದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ನಿಮ್ಗೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಗೊತ್ತಾಗುತ್ತೆ. ಟಾಪ್ ಕಾಲೇಜಲ್ಲಿ ಅಷ್ಟು ವೇರಿಯೇಷನ್ಸ್ ಆಗಲ್ಲ ನಿಮ್ಗೆ. ಸೊ ಈಗ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಇದೀನಿ. ಯಾವ ಕಾಲೇಜು, PS ಇಂಜಿನಿಯರಿಂಗ್ ಕಾಲೇಜು, ಮಂಡ್ಯ ಕಾಲೇಜು. ಈ ಒಂದು ಕಾಲೇಜ್ನ ಕಂಪೇರ್ ಮಾಡೋಣ. ಸೊ 23 ಈ ಒಂದು ಕಾಲೇಜ್ ಕಂಪೇರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಬೇರೆ ಬೇರೆ ಕಾಲೇಜಲ್ಲಿ ಬೇರೆ ಬೇರೆ ರೀತಿ ಕಟ್ ಆಫ್ ವೇರಿಯೇಷನ್ಸ್ ಆಗುತ್ತೆ. ಸೊ ಎಲ್ಲಾ ಕಾಲೇಜಲ್ಲೂ ಇಷ್ಟೇ ರ್ಯಾಂಕು ವೇರಿಯೇಷನ್ಸ್ ಆಗಲ್ಲ. ಮತ್ತೆ ಕಟ್ ಆಫ್ ವೇರಿಯೇಷನ್ಸ್ ಆದ್ರೂ ಆಗ್ಬೋದು, ಆಗದೆ ಇದ್ರೂ ಇಲ್ಲ. ಸೊ ಅದೆಲ್ಲ ನಿಮ್ಮ ಎಷ್ಟು ಜನ ಸ್ಟೂಡೆಂಟ್ಸ್ ಆ ಒಂದು ಕಾಲೇಜ್ನ ಹಾಕಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ. ಈಗ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಈ ಒಂದು ಬ್ರಾಂಚ್ ಗೆ ಒನ್ ಜನರಲ್ ನೋಡೋಣ ಫಸ್ಟ್. ಸೊ ಒನ್ ಜನರಲ್ ನೀವು ನೋಡ್ತಾ ಇರಬಹುದು, ಲೆಫ್ಟ್ ಸೈಡ್ ಇರೋದು ಮಾಕ್ ರೌಂಡ್, ಫಸ್ಟ್ ರೌಂಡ್ ಅಲ್ಲಿ ರೈಟ್ ಸೈಡ್ ಇರೋದು ಫಸ್ಟ್ ರೌಂಡ್. ಓಕೆನಾ. ಎಲೆಕ್ಟ್ರಿಕಲ್ ಒನ್ ಜನರಲ್ ಫಸ್ಟ್ ರೌಂಡ್ ಅಲ್ಲಿ ಎಷ್ಟಿತ್ತು, 85,000 ತನಕನೂ ಇತ್ತು. ಬಟ್ ಮಾಕ್ ರೌಂಡ್ ಅಲ್ಲಿ 85 ಇತ್ತು, ಫಸ್ಟ್ ರೌಂಡ್ ಅಲ್ಲಿ ಎಷ್ಟಾಯ್ತು, 49,000 ಆಗಿದೆ. ಸೊ ಇಷ್ಟು ಆಲ್ಮೋಸ್ಟ್ ನಿಮ್ಗೆ 49,000 ಅಂದ್ರೆ 35,000 ತನಕನೂ ಮಾಕ್ ರೌಂಡ್ಗೂ ಫಸ್ಟ್ ರೌಂಡ್ಗೂ ವೇರಿಯೇಷನ್ಸ್ ಇದೆ. ನೆಕ್ಸ್ಟ್ ಅದೇ ರೀತಿ ಎಲೆಕ್ಟ್ರಾನಿಕ್ಸ್. ಸೊ ಇದರಲ್ಲಿ 44,000 ಇದ್ದಿದ್ದು 36,000. ಕಟ್ ಆಫ್ ಬರ್ತಾ ವೇರಿಯೇಷನ್ಸ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಮೆಕ್ಯಾನಿಕಲ್ ನೋಡಿ,
1,22,000 ಇತ್ತು, ಬಟ್ ಫಸ್ಟ್ ರೌಂಡ್ ಅಲ್ಲಿ 1,48,000. ಸೊ ಎಷ್ಟು ಆಲ್ಮೋಸ್ಟ್ ನಿಮ್ಗೆ 30,000 ಗಿಂತ ಜಾಸ್ತಿ ವೇರಿಯೇಷನ್ಸ್ ಆಯ್ತು. ಅದೇ ರೀತಿ ಮಾಕ್ ರೌಂಡ್ ಅಲ್ಲಿ ಸಿವಿಲ್ಗೆ 2A ಜನರಲ್ 141 ಇತ್ತು, ಇದರಲ್ಲಿ 132 ಇದೆ. ನೆಕ್ಸ್ಟ್ ಎಲೆಕ್ಟ್ರಿಕಲ್ 55,000 ಇತ್ತು, ಇಲ್ಲಿ 52,000 ಇದೆ. ಅದೇ ರೀತಿ 33,000, ನೆಕ್ಸ್ಟ್ 35,000. ಈ ರೀತಿ ಒಂದೊಂದು ಬ್ರಾಂಚ್ ಮತ್ತೆ ಒಂದೊಂದು ಕಾಲೇಜ್ಗೂ ಕೂಡ ಕಟ್ ಆಫ್ ವೇರಿಯೇಷನ್ಸ್ ಆಗೇ ಆಗುತ್ತೆ. ಸೊ ಯಾವುದೇ ರೀತಿ ವರಿಯೋಗೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ನಿಮ್ಗೆ ಫಸ್ಟ್ ರೌಂಡ್ ಅಲ್ಲಿ ಸಿಗ್ಲಿಲ್ಲ ಅಂದ್ರೂ ಕೂಡ ಸೆಕೆಂಡ್ ರೌಂಡ್ ಅಲ್ಲಿ ವೆಯ್ಟ್ ಮಾಡಿದ್ರೆ ಖಂಡಿತ ಬೆಟರ್ ಕಾಲೇಜ್ ಸಿಗೋ ಚಾನ್ಸಸ್ ಇದೆ. ಬಟ್ ನಿಮ್ಗೆ ಚಾಯ್ಸ್ ಎಂಟ್ರಿ ಬಗ್ಗೆ ಅದೆಲ್ಲ ನಾಲೆಡ್ಜ್ ಇಟ್ಕೊಳ್ಳಿ, ಆವಾಗ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇರಲ್ಲ. ನೀವು ಯಾವ ರೀತಿ ಬೇಕಾದ್ರೂ ಆಪ್ಷನ್ ಎಂಟ್ರಿನ ನೆಕ್ಸ್ಟ್ ಆಲ್ಟರ್ ಮಾಡಬಹುದು, ಅಂದ್ರೆ ಕಾಲೇಜ್ ನ ಆಡ್ ಮಾಡೋದಕ್ಕಾಗಲ್ಲ ಅಷ್ಟೇನೆ. ಸೊ ನಿಮ್ಗೆ ಬೇಕಾಗಿರೋ ಕಾಲೇಜ್ ನ ಮೇಲ್ ಹಾಕ್ಬೋದು, ಅದನ್ನ ಕೆಳಗಡೆ ಹಾಕ್ಬೋದು ಅಥವಾ ಡಿಲೀಟ್ ಮಾಡಬಹುದು, ಈ ರೀತಿ ಆಪ್ಷನ್ಸ್ ಇರುತ್ತೆ. ಬಟ್ ನೀವು ಹೊಸದಾಗಿ ಕಾಲೇಜ್ ನ ಆಡ್ ಮಾಡೋದಕ್ಕಾಗಲ್ಲ. ಅಕಸ್ಮಾತ್ ಯಾವ್ದಾದ್ರು ಹೊಸ ಕಾಲೇಜು ಸೀಟ್ ಮ್ಯಾಟ್ರಿಕ್ಸ್ ನೆಕ್ಸ್ಟ್ ಆಡ್ ಆಯ್ತು ಅಂತ ಹೇಳಿದ್ರೆ ಆವಾಗ ಮಾತ್ರ ಒಂದು ಚಾನ್ಸ್ ನಿಮ್ಗೆ ಆಡ್ ಮಾಡೋದಕ್ಕೆ. ಅದ್ ಬಿಟ್ರೆ ನೀವು ಕಾಲೇಜ್ ನ ಆಡ್ ಮಾಡೋದಕ್ಕಾಗಲ್ಲ. ಓಕೆನಾ? ಸೊ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಒಂದು 30 ಕಾಲೇಜ್ ನ ಆಡ್ ಮಾಡಿದ್ರೆ ಒಂದು 25th ಕಾಲೇಜ್ ಅಲಾಟ್ ಆಯ್ತು ಅಂದ್ರೆ 25th ಗಿಂತ ಅಂದ್ರೆ 26th ಇಂದ 30th ತನಕ ಯಾವೆಲ್ಲ ಕಾಲೇಜ್ ಇರುತ್ತೆ ಅದೆಲ್ಲ ಡಿಲೀಟ್ ಆಗುತ್ತೆ. ಸೊ ಇದೆಲ್ಲ ನಿಮ್ಗೆ ಗೊತ್ತಿರ್ಲಿ, ನೆಕ್ಸ್ಟ್ ನಿಮ್ಮ ಚಾಯ್ಸ್ ಎಂಟ್ರಿ ಹೆಲ್ಪ್ ಆಗುತ್ತೆ. ಬೇರೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಕಾಲೇಜ್ ಪ್ರಿಡಿಕ್ಟರ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಈಗಲೇ ಕ್ಲಿಕ್ ಮಾಡಿ ಚೆಕ್ ಮಾಡಿ.